ವೆರಿ ಬ್ಯೂಟಿಫುಲ್ ಬಲೂನ್ಸ್ ಅಲ್ಲ ಇದೆಲ್ಲ ಕಪಲ್ಸ್ಗೆ ತಗೊಂಡು. ಬಟ್ ನಾನ್ ಮಾತ್ರ ಅದನ್ನ ನೋಡಕ್ ಬಂದಿಲ್ಲ, ನಾನ್ ನಿಮ್ಗೆ ನೋಡ್ಸಕ್ ಬಂದಿದ್ದು. ಹಾಯ್ ಗೈಸ್, ವೆಲ್ಕಮ್ ಟು ಸಾಕ್ಷಿ 777. ಸೊ ಇವತ್ತು ನಾವು ಬಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರ್ ಹತ್ರ ಇದೀವಿ. ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರನೇ ಇಷ್ಟೊಂದ್ ಜನ ರಶ್ ಎಲ್ಲ ಇದೆ. ಸೊ ನೀವು ನೋಡ್ಬೋದು, ಆಲ್ರೆಡಿ ನಾನು ನಿಮ್ಗೆ ನೋಡಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಯಾವಾಗ ನೋಡಿದ್ರು ಇದೇ ತರನೇ ಇರುತ್ತೆ ಗೈಸ್. ಇವತ್ತು ಏನೋ ಸ್ಪೆಷಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಈ ತರ. ಇಲ್ಲಿ ಫುಲ್ ಟ್ರಾಫಿಕ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್ ಇದು. ಸೊ ಇವತ್ತು ಎಷ್ಟು ಜಾತ್ರೆ ನೋಡಿ ಎಲ್ಲ ಹೆಂಗಿರುತ್ತೆ ಅಂತ. ಇಲ್ಲೇ ಬರ್ಡೇಸ್ ಎಲ್ಲ ಕೇಕ್ ಕಟ್ ಮಾಡ್ತಾರೆ. ಸೊ ಇಲ್ಲೇ ಎಲ್ಲ ಇದ್ ಮಾಡ್ಕೊಂತಾರೆ ಗೈಸ್. ನೀವು ಅನ್ಕೊಂತಾ ಇರ್ಬೋದು ಇಲ್ಲೆಲ್ಲ ಈಗ ಇದೆಲ್ಲ ವಾಟರ್ ನೀವು ನೋಡ್ತಾ ಇದ್ದೀರಲ್ಲ, ಈ ವಾಟರ್ ಎಲ್ಲ ತುಂಬಾ ಪ್ಯೂರ್ ಆಗಿರೋ ವಾಟರ್ ಅಂತ ನೀವು ಅನ್ಕೋಬಾರ್ದು. ಬಟ್ ಇದು ಪ್ಯೂರ್ ಆಗಿರೋ ವಾಟರ್ ಅಲ್ಲ. ಯಾಕೆ ಅಂದ್ರೆ ನಾವೆಲ್ಲ ಸ್ನಾನ ಮಾಡ್ಕೊಂಡು ಗಲೀಜೆಲ್ಲ ಇರುತ್ತೆ ಅಲ್ವಾ, ಅದು ಬಂದ್ಬಿಟ್ಟು ಇಲ್ಲಿ ಸ್ಟಾಕ್ ಆಗುತ್ತೆ. ಆ ವಾಟರ್ ನ ಇಲ್ಲಿ ಒಂದ್ ಕಡೆ ಸೇವ್ ಮಾಡಿರ್ತಾರೆ. ಆ ವಾಟರ್ ನ ನೋಡೋದಕ್ಕೆ ಕಪಲ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು ತುಂಬಾ ಜನ ಬರ್ತಾರೆ. ಲೈಕ್ ಬರ್ಡೇ ಪಾರ್ಟೀಸ್ ಮಾಡ್ಕೊಂತಾರೆ, ಬಲೂನ್ಸ್ ಅದು ಇದು ಎಲ್ಲ ಇಡ್ತಾರೆ. ಇಲ್ಲಿ ಯಾವ್ದೇ ತರಹದ ಏನು ಇಲ್ಲ, ಯಾಕಂದ್ರೆ ನೀವು ನೋಡ್ಬೋದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್, ಇಲ್ಲಿ ಇದೇ ತರನೇ ಇರುತ್ತೆ. ಈ ವಾಟರ್ ನೋಡಕ್ಕೆ ಅಲ್ಲಿಂದ ಬರ್ಬೇಕು. ಅಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ಇದೇ ತರನೇ ಇಲ್ಲಿ ದಿನ. ಇವತ್ತೇನೋ ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು, ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರನೇ ಈ ತರ ಇದೆ ಜನ ಅಂತ ಅನ್ಕೋಬೇಡಿ ನೀವು. ಇಲ್ಲಿ 24/7 ಅಂದ್ರೆ ಎವ್ರಿ ನೈಟ್ ಎವ್ರಿ ಡೇ ಇದೇ ತರನೇ ಇರುತ್ತೆ. ಇಲ್ಲಿ ನೀವು ನೋಡ್ಬೇಕು ನೋಡಿ, ಇವ್ರು ಯಾವ ತರ ಆಟ ಆಡ್ತಾವ್ರೆ. ಅಪ್ಪ ದೇವ್ರೆ, ಹುಡುಗರು ಅಂದ್ರೇನೆ ಇಷ್ಟೇ ಅಲ್ವಾ ಆಟ ಆಡೋದು, ಬಿಡ್ತಾ ಇಲ್ಲ. ಫ್ರೆಂಡ್ಸ್ ಅಂದ್ರೆ ಹಿಂಗೆ ಇರ್ತಾರೆ ಬಿಡಿ, ನಂಗೆ ಅರ್ಥ ಆಯ್ತು. ಇವ್ರೇನಾದ್ರು ನಾನ್ ವಿಡಿಯೋ ನೋಡಿದ್ರ ಅನ್ಕೋ ಇನ್ನಷ್ಟೇ ಆಗೋಯ್ತು. ಸೊ ಈ ಜನ ನೋಡಿದ್ರ ಯಾವ್ದಾರ ಇದೆ ಅಂತ ಫುಲ್ಲು. ಈ ಜನ, ಈ ಟ್ರಾಫಿಕ್, ಇದೆಲ್ಲ ಏನ್ ಗೊತ್ತಾ, ಇದು ನೋಡಕ್ಕೆ, ಈ ಕೊಚ್ಚೆ ನೀರ್ ನೋಡೋದಕ್ಕೆ. ನೋಡಿದ್ರಾ, ಈ ನೀರ್ನ ನೋಡೋದಕ್ಕೆ ಅವ್ರು ಅಲ್ಲಿಂದ ಬರ್ತಾರೆ ಗೈಸ್. ಏಕೆ ಅಂದ್ರೆ ಇವ್ರಿಗೆ ಇದೇ ಈ ನೀರು ಅಂದ್ರೆ ಯಾವ ತರ ಅಂದ್ರೆ ಇಲ್ಲಿ ಬರ್ಡೇಸ್ ಮಾಡ್ಕೊಳೋದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಇದೇ ಇರುತ್ತೆ. ಯಾಕಂದ್ರೆ ನೀವು ನೋಡ್ಬೋದು ಆಲ್ರೆಡಿ. ನೋಡಿ ಈಗ ನೋಡಿ, ನಿಮ್ಗೆ ನೋಡಿಸ್ತೀನಿ ಇಲ್ಲಿ ಎಷ್ಟೈತೆ ಫುಲ್ಲು. ಅಷ್ಟು ಜನ ಇಲ್ಲೆಲ್ಲ ಐಸ್ ಕ್ರೀಮ್ಸ್, ಪಾನಿಪುರಿ, ಅದು ಇದು ತರ ಬಲೂನ್ಸು, ಸಿಕ್ಕಾಪಟ್ಟೆ ಜನ ಇಲ್ಲಿ ಎವ್ರಿ ಟೈಮ್ ಇರುತ್ತೆ. ಜಾತ್ರೆ ನಮ್ಮೂರಲ್ಲಿ ಜಾತ್ರೆ ಆಗುತ್ತಲ್ಲ, ಆ ತರ ಇಲ್ಲಿ ಯಾವಾಗ ನೋಡಿದ್ರು ಇದೇ ತರ ಇರುತ್ತೆ. ಯಾಕೆ ಅಂದ್ರೆ ಇಲ್ಲಿ ತುಂಬಾ ಫೇಮಸ್. ಆ ವಾಟರ್ ನೋಡ್ಬೇಕು ಅಂತ ತುಂಬಾ ಜನ ಎಲ್ಲಿಂದನೋ ಪಾಪ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದು ಅಲ್ದಿದ್ರೆ ಇವತ್ತು ತುಂಬಾ ಸ್ಪೆಷಲ್ ಅಲ್ವಾ, ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರನೇ ಇನ್ನೂ ಸಾಕಷ್ಟು ಜನ ಯಾವ ತರ ಅಂದ್ರೆ ಈಗ ಲೀವ್ ಇರುತ್ತೆ ಅಲ್ವಾ ಆಫೀಸು, ಅದಕ್ಕೋಸ್ಕರನೇ ಇನ್ನು ಬರ್ತಾರೆ. ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ ನೋಡೋದಕ್ಕೆ. ತುಂಬಾ ಟ್ರಾಫಿಕ್ ಆಗುತ್ತೆ ಇಲ್ಲಿ, ಅಂಡ್ ತುಂಬಾ ಇರುತ್ತೆ ಇಲ್ಲೆಲ್ಲ. ಯಪ್ಪ ನೋಡ್ರಿ, ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಟ್ರಾಫಿಕ್ ಅಂದ್ರೆ ಅಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಯಪ್ಪ ದೇವ್ರ, ಒಳ್ಳೆ ಜಾತ್ರೆ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಗೈಸ್. ಇಲ್ಲಾದ್ರೆ ನೋಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಫೋಟೋಗಳೆಲ್ಲ ತೆಕ್ಕೊಂತಾ ಇರ್ತಾರೆ. ಯಾಕೆ ಅಂದ್ರೆ ಲೈಟ್ ಆನ್ ಮಾಡಿದ್ದಾರೆ ಅಲ್ವಾ, ಅದಕ್ಕೋಸ್ಕರನೇ.
ಸೊ ತುಂಬಾ ಜನ ಬರ್ತಾ ಇರ್ತಾರೆ ಗೈಸ್. ಇಲ್ಲಾದ್ರೆ ನೋಡಿ ಎಷ್ಟು ಜನ ಅಂದ್ರೆ, ಅಲ್ಲ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿತಾ ಇದಾರಲ್ಲ, ಕಾಣಿಸೋದೇ ಕಾಣಿಸಲ್ಲ. ಹತ್ರಕ್ಕೆ ಹೋಗಿ ಆ ತರ ಆ ರೇಂಜ್ ಅಲ್ಲಿ ತಗೋಬೇಕಾಗುತ್ತೆ. ಜನರಲ್ ಆಗಿ ಇಲ್ಲಿ ಅಷ್ಟು ಟ್ರಾಫಿಕ್ ಏನ್ ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ 99% ಇರುತ್ತೆ. ಬಟ್ ಇವತ್ತು 100-200% ಇದೆ ನೋಡಿ. ಇದೇನು ಎಲ್ಲ CMs ಪೊಲಿಟಿಕಲ್ಸ್ ಅವರು ಇವರೆಲ್ಲ ಬಂದು ಇಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ನೋಡಿದ್ರಲ್ಲ, ನೋಡಿ ಎಷ್ಟು ಜನ, ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಜನ ನೋಡಿ. ಗೇಟ್ ಹತ್ರ ಎಲ್ಲ ಹೋಗ್ಬಿಟ್ಟು ನಿಲ್ಕೋಣ, ಏನ್ ನೋಡ್ತಾವ್ರಲ್ಲ ಅದು ನೋಡ್ತಾ ಇರ್ತಾರೆ. ಸೊ ಈಗ ನೋಡ್ಬೋದು ನೀವು ಯಾವ ತರ ಇರ್ತಾರೆ ಜನ ಅಂತ. ಅವರೆಲ್ಲ ಹಿಂಗಾಸಿ ಹೋಗ್ತಾರೆ, ಅಲ್ಲಿ ಪೊಲೀಸರು ಕಾಣಿಸ್ತಾ ಇದೆಯಲ್ಲ, ಹಿಂಗಾಸಿ ಬರ್ತಾರೆ. ಸೊ ನೋಡಿದ್ರಲ್ಲ, ಈಗ ಈ ತರ ಜನ ಇರ್ತಾರೆ. ಇಲ್ಲೆಲ್ಲ ಒಂಥರ ಯಾವ ತರ ಅಂದ್ರೆ ಒಳ್ಳೆ ಬೀಚಿದ್ರೆ ಯಾವ ತರ ನೋಡ್ತಾರೆ ಹೇಳಿ, ಆ ತರ ನೋಡ್ತಾರೆ ಜನ ಇಲ್ಲೇ ಆದ್ರೆ. ಯಾಕೆಂದ್ರೆ ಇಲ್ಲಿ ಅಷ್ಟು ಏನು ಇಲ್ಲಿ ವಾಟರ್ ಏನಿಲ್ಲ ಅಲ್ವಾ, ಇಲ್ಲಿ ಸ್ವಲ್ಪ ಫೇಮಸ್ ಆಗಿರೋದು ಇದು. ಅದಕ್ಕೋಸ್ಕರ ಇಲ್ಲಿ ಜನಗಳು ಆ ರೇಂಜ್ ಅಲ್ಲಿ ಬರ್ತಾರೆ, ಆ ರೇಂಜ್ ಅಲ್ಲಿ ನೋಡ್ತಾರೆ. ಸೊ ಇದೆಲ್ಲ ಏಂತಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲಿರೋ ವಾಟರ್ಗೆ ತಗೊಬಂದು ಗಣೇಶನ ಹಾಕೋದು. ಎಷ್ಟು ಅಂದ್ರೆ ದೊಡ್ಡ ಗಣೇಶ ಇರುತ್ತಲ್ಲ, ಆ ದೊಡ್ಡ ಗಣೇಶನ ಇದೇ ವಾಟರ್ ಅಲ್ಲಿ ಇರುತ್ತಲ್ಲ, ಅದೇ ವಾಟರ್ ಅಲ್ಲಿ ತಗೊಬಂದೆಲ್ಲ ಹಾಕೋದು. ನೋಡಿ ಯಾವ ತರ ಇದೆ ಅಂತ, ನೋಡಿ ಯಾವ ತರ ಇದೆ ಅಂತ. ಗೊತ್ತು ಅಲ್ವಾ ಬಾಸ್, ಅಂಬೇಡ್ಕರ್ ಅವರು, ಇದೇ ದೊಡ್ಡ ಅಂಬೇಡ್ಕರ್ದು ಸ್ಟ್ಯಾಚು ಇಲ್ಲಿ ಇರೋದು. ನೋಡಿ ಒಂಟೆ ನೋಡಿ ಗಾಯ್ಸ್ ಯಾವ ತರ ಇದೆ ಪಾಪ. ಇದು ಅಲ್ಲಿ ಇರೋದ್ ಬಿಟ್ಟು ಒಂಟೆ ಎಲ್ಲಿಂದನೋ ಬಂದ್ಬಿಟ್ಟಿದೆ ಇಲ್ಲಿಗೆ. ನೋಡಿ ಯಾವ ತರ ಇದಾರೆ ಅಂತ. ಇದೇ ದೊಡ್ಡದು. ಅಂಡ್ ಈ ಕಡೆ ಹಿಂಗೆ ಬಂದ್ರೆ ಇಲ್ಲಿ ಪ್ರಸಾದ ಸಿಗುತ್ತೆ. ದೊಡ್ಡ ತೆಲುಗು ಇಂಡಸ್ಟ್ರಿ, ಸಿನಿಮಾ ಫೀಲ್ಡ್ ಇವರೆಲ್ಲ ಇಲ್ಲಿಗೆ ಬರೋದು ನೋಡೋದು. ಸೊ ಸಿಕ್ಕಾಪಟ್ಟೆ ದೊಡ್ಡದು, ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಗೈಸ್ ಇಲ್ಲಿ ನೋಡೋದಕ್ಕೆ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕ ಈ ಕಡೆ ಬಂದ್ರೆ ಇದೆಲ್ಲ ಅದು ಇದು ಎಲ್ಲ ಇರುತ್ತೆ. ಸೊ ಗೈಸ್ ನೀವು ನೋಡಿದ್ರಲ್ಲ ಈಗ, ಇದು ಅಂಬೇಡ್ಕರ್ ಪಪ್ಪ ದೇವ್ರೆ. ಅದ್ ನೋಡ್ತಾ ಇದ್ರೇನೆ ನನಗೆ ಭಯ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ ನೋಡೋದಕ್ಕೆ. ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರನೇ ಇಷ್ಟು ಜನ ಬರೋದು. ವೆರಿ ಬ್ಯೂಟಿಫುಲ್ ಬಲೂನ್ಸ್ ಅಲ್ಲ ಇದೆಲ್ಲ, ಕಪಲ್ಸ್ಗೆ ತಗೊಂತಾರೆ. ವಾವ್, ತುಂಬಾ ಸಖತ್ತಾಗಿದೆ ಅಲ್ವಾ. ನನ್ನ ಹತ್ರಕ್ಕೆ ತೆಗಿತಾ ಇದ್ದಾರೆ ಅವರು ಬಲೂನ್ಸ್ ನ ತಗೊಳೋದಕ್ಕೆ. ಯಾಕೆ ಅಂದ್ರೆ ಇಲ್ಲಿ ಎಷ್ಟು ಜನ ಅಂದ್ರೆ ನೋಡಿ ಗೈಸ್, ಈ ಒಂಟೆಗಳು ನೋಡಿ ಎಷ್ಟು ದೊಡ್ಡದಾಗಿದೆ. ನನಗಿದ್ರ ನೋಡಿದ್ರೇನೆ ಭಯ ಆಗೋಗ್ತಾ ಇದೆ, ಎಷ್ಟು ದೊಡ್ಡದಾಗಿದೆ ಅಲ್ಲ. ಸೊ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಫೋಟೋಗಳು ಅದು ಇದು ಎಲ್ಲ ತಗೊಳ್ತಾ ಇರ್ತಾರೆ ಸಿಕ್ಕಾಪಟ್ಟೆ. ಸೊ ಆ ಚಿಕ್ಕ ಹುಡುಗಿ ನೋಡಿ ಯಾವ ತರ ಓಡೋಗ್ತಾ ಇದೆ. ಇದು ಆಕ್ಚುಲಿ ಹೈದ್ರಾಬಾದ್ ಅಲ್ಲಿ ದೊಡ್ಡದು ಗೈಸ್. ಇದು ಎಲ್ಲೂ ಇಲ್ಲ ಅನ್ಸುತ್ತೆ ಮ್ಯಾಕ್ಸಿಮಮ್ ಇಷ್ಟು ದೊಡ್ಡದು. ಇದು ಎಷ್ಟು ಹೈಟ್ ಇದೆ ಅಂತ ನನಗೂ ಅಷ್ಟು ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ. ಇಲ್ಲೆಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ಕಪಲ್ಸ್ ಅವ್ರು ಇವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ತಗೊಂತಾ ಇರ್ತಾರೆ ಫೋಟೋಗಳಂತೆ. ನೀವು ಜನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಯಾವ ತರ ಇರುತ್ತೆ ಅಂತ. ಗೈಸ್ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಜನ ಇದಾರೆ, ನನ್ಗೊಂಥರ ಶೈ ಆಗೋಗ್ಬಿಡುತ್ತೆ.
ಸಿಕ್ಕಾಪಟ್ಟೆ ಜನ ಇರ್ತಾರೆ ಗೈಸ್. ನಂಗೆ ಮಾತಾಡೋದಕ್ಕೆ ಒಂಥರ ಆಗೋಗ್ಬಿಡುತ್ತೆ. ಎಷ್ಟು ಜನ ಹೆಂಗ್ ನೋಡ್ತಾ ಇರ್ತಾರೆ ಅಂದ್ರೆ ಹಂಗ್ ನೋಡ್ತಾ ಇರ್ತಾರೆ. ನನಗಾದ್ರೆ ಒಂಥರ ಆಗೋಗ್ಬಿಡುತ್ತೆ. ಬಟ್ ಅಟ್ಲೀಸ್ಟ್ ಓಕೆ, ನಾನು ನಿಮ್ಗೆ ನೋಡಿಸ್ಬೇಕು ಅಂತ ಇತ್ತಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ನೋಡಿಸ್ದೆ ಅಷ್ಟೇ. ಈಗ ನೋಡ್ಬೋದು ಇಲ್ಲೆಲ್ಲ ಗಾರ್ಡನ್ ಎಲ್ಲ ಇರುತ್ತೆ. ಆಕ್ಚುಲಿ ವೆಕೇಶನ್ಸ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದೇ ಪ್ರಸಾದ್ ಐಮ್ಯಾಕ್ಸ್ ಗೈಸ್. ಹೊಸ ಮೂವೀಸ್ ಯಾವ ರಿಲೀಸ್ ಆದ್ರೂ ಅಲ್ಲೇ ಬರುತ್ತೆ. ನೋಡಿ ಎಲ್ಲ ಕಾಣಿಸುತ್ತೆ ನಿಮಗೆ. ನೋಡಿ ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಇದು ಟ್ಯಾಂಕ್ ಬಂಡ್ ಇಲ್ಲಿ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಗಾಯ್ಸ್. ಇಲ್ಲಿ ಇದು ಕೇಬಲ್ ಬ್ರಿಡ್ಜ್, ಇನ್ನು ಸಿಕ್ಕಾಪಟ್ಟೆ ಚಾರ್ಮಿನಾರ್ ಇದೆಲ್ಲ ಇದೆ. ಬಟ್ ಇದು ಆಲ್ಮೋಸ್ಟ್ ಇದೆಲ್ಲ ತುಂಬಾ ಫೇಮಸ್. ನೋಡ್ರಿ ಇಲ್ಲಿ ಯಾವ ತರ ಇರ್ತಾರೆ ಜನ ಅಂತ. ಯಾಕಂದ್ರೆ ಇಲ್ಲಿ ವಾಟರ್, ಆ ವಾಟರ್ ನೋಡೋದಕ್ಕೆ ಬರ್ತಾರೆ ಜನ ಎಲ್ಲ. ಆ ವಾಟರ್ ನಾನು ಆಗ್ಲೇ ಹೇಳಿದ್ನಲ್ಲ ನೋಡಿ, ವೆರೈಟಿ ಆಗಿ ಅದು ಇದು ಎಲ್ಲ ಐಟಮ್ಸು ಎಲ್ಲ ಸಿಕ್ಕಾಪಟ್ಟೆ ಇಟ್ಕೊಂಡಿರ್ತಾರೆ. ಇದೆಲ್ಲ ಸೇಲ್ ಮಾಡ್ತಾರೆ ಇಲ್ಲಿ. ನೋಡಿ ಎಷ್ಟು ಪ್ರಾಫಿಟ್ ಆಗುತ್ತೆ. ಸ್ಪಂದಿಸರಿ ಸರ್, ನೋಡಿದ್ರ ಯಾವ ತರ ಇರ್ತಾರೆ ಜನ ಅಂತ. ಇವರೆಲ್ಲಾರು ನೋಡಕ್ಕೆ ಬರ್ತಾರೆ ಇಲ್ಲಿಗೆ. ಬಟ್ ನಾನ್ ಮಾತ್ರ ಅದನ್ನ ನೋಡಕ್ ಬಂದಿಲ್ಲ, ನಾನ್ ನಿಮ್ಗೆ ನೋಡ್ಸಕ್ ಬಂದಿದ್ದೀನಿ. ಸುಮ್ನೆ ಹೇಳ್ದೆ. ಬಟ್ ಇಲ್ಲಿ ಎನಿ ಟೈಮ್ ಬರಕ್ ಆಗೋದಿಲ್ಲ. ಯಾವಾಗ ನೋಡಿದ್ರು ಈ ತರ ರಶ್ ಆಗಿರುತ್ತೆ. ನಂಗೆ ಈ ತರ ಜನಗಳು ನೋಡಿದ್ರೆ ಮೆಂಟ್ಲು ಬಂದ್ಬಿಡುತ್ತೆ ನನಗೆ. ಈ ತರ ಟ್ರಾಫಿಕ್ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಇರಿಟೇಟ್ ಆಗುತ್ತೆ. ಫಸ್ಟ್ ಯಾವಾಗ ಹೊರಟೋಗ್ಬಿಡನಪ್ಪ ಇಲ್ಲಿಂದ ಅಂತ ಅನ್ಸುತ್ತೆ. ಅಷ್ಟು ಇರಿಟೇಟ್ ಆಗೋಗ್ಬಿಡ್ತೀನಿ ನಾನು ಪೀಪಲ್ಸ್ ನೋಡಿದ್ರೆ. ಎಷ್ಟು ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ ಗೈಸ್, ಸಿಕ್ಕಾಪಟ್ಟೆ ಜನ. ಈ ಜನಗಳ ಮಧ್ಯದಲ್ಲಿ ಏನ್ ಮಾತಾಡ್ಬೇಕೋ ಏನ್ ಮಾತಾಡ್ಬಾರ್ದು ಒಂದು ಅರ್ಥನೇ ಆಗೋದಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಯಾಕೆಂದ್ರೆ ನನ್ಗೆ ಹುಷಾರು ಇರ್ಲಿಲ್ಲ ಗೈಸ್. ಅದಕ್ಕೋಸ್ಕರ 4 days ನಾನು ಮನೆಯಲ್ಲೇ ಇದ್ದೆ. ಮತ್ತೆ ಹಿಂಗೆ ಹೊರಗಡೆ ಬಂದಿದ್ದೆ. ಸರಿ ಆಯ್ತು ಬಿಡು ಬಂದಿದ್ದೀನಲ್ಲ ಅನ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ನೋಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ನಾನು ನಿಮ್ಗೆ ನೋಡಿಸ್ತಿದ್ದೆ. ವೈಟು ಡ್ರೆಸ್ ಹಾಕೊಂಡು ಸಮಥಿಂಗ್ ಟುಡೇ, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರನೇ ನಿಮ್ಗೆ ನೋಡ್ಸೋಣ ಅಂತ ನಾನು ಅನ್ಕೊಂತಾ ಇದ್ದೆ. ಬಟ್ ಆಗ್ಲಿಲ್ಲ. ಯಾವಾಗ ನೋಡಿದ್ರು ಒಂದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇನ್ನೊಂದ್ ಆಗೋಗ್ಬಿಡುತ್ತೆ. ಬಟ್ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾವು ಹೊಂದಿಸ್ಕೊಂಡು ಹೋಗೋದು ಅಷ್ಟೇ ಅಲ್ವಾ, ಇನ್ನೇನು ಮಾಡಕ್ ಆಗಲ್ಲ. ಸೊ ಈಗ ಮತ್ತೆ ನೀವ್ ಹೇಳ್ತೀರಾ ಹೆಲ್ಮೆಟ್ ಹಾಕಿಲ್ಲ ಅಂತ. ನೀವು ಹಿಂದೆಗಡೆ ಅಬ್ಸರ್ವ್ ಮಾಡ್ಬೋದು, ಅಷ್ಟು ಜನ ಯಾರು ಹೆಲ್ಮೆಟ್ ಹಾಕೋದು ಇಲ್ಲ ಇಲ್ಲಿ. ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಹೆಲ್ಮೆಟ್ ಎಲ್ಲ ಎಲ್ಲಿ ನೋಡ್ತಾರೆ, ಎಲ್ಲ ಅಲ್ಲಲ್ಲಿ ನೋಡ್ತಾರೆ ಅಷ್ಟೇ. ಅದಲ್ದಿರ ನೈಟ್ ಟೈಮ್ ಅಲ್ವಾ, ಈಗ ಅಷ್ಟೊಂದು ನೋಡೋದು ಸ್ವಲ್ಪ ಕಮ್ಮಿನೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೊಂಥರ ಚರಿತ್ರೆ ಯಾವ ತರ ಅಂದ್ರೆ, ಆಗಿನ ಕಾಲದಲ್ಲೆಲ್ಲ ಹೋರಾಟ ಮಾಡಿರ್ತಾರಲ್ಲ ಅವ್ರದ್ದು ಗುರ್ತು ಇದೆಲ್ಲ. जाके सो जाओ। कुछ भी नहीं बोलती तुम्हारी मम्मी। मैं मारती हूँ। ఈ పాప కూర్చొని పడిపోతుంది, అంటే నిద్రపోతుంది, బాగా మత్తుగా ఉంది. పాప అలా నుంచి పెడితే అలా ఫోటోలకి ఏదో కాసేపు అంటే సరదా, సేపు అంటే అలా చెప్పండి. ಸೊ ಗೈಸ್ ಏನಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಆ ಹುಡುಗಿಗೆ ಸ್ವಲ್ಪ ಮೇಕಪ್ ಜಾಸ್ತಿ ಹಾಕ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರನೇ ಆ ಹುಡುಗಿ ಸ್ಟ್ಯಾಂಡ್ ಅಪ್ ಅಲ್ಲಿ ನಿಂತ್ಕೊಂಡಿದಾರಲ್ವಾ, ಅದಕ್ಕೋಸ್ಕರನೇ ಆ ಹುಡುಗಿಗೆ ಬಿಟ್ಟೋಗ್ತಾ ಇದ್ದಾಳಂತೆ. ಇವರೆಲ್ಲ ಹೇಳ್ತಿದ್ದಾರೆ ನಿಮ್ ಮಮ್ಮಿಗೆ ನಾನು ಹೇಳ್ತೀನಿ ಬೇಕಾದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡು ಅಂತ. ಅವರು ಬಟ್ ಅವರು ಇವ್ರು ಇದ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರನೇ
ಹಾಯ್ ಹಾಯ್. ಇವ್ರು ಹೇಳ್ತಿದ್ರೆ ಪಾಪ ಇವ್ರು ನೋಡ್ಸಿ ಅಂತ. अरे आप पिल्ला नीट रोस्ती ಬಟ್ ಇಲ್ಲಿ ಯಾರು ಅಷ್ಟೊಂದು ರೆಸ್ಪಾನ್ಸ್ ಆಗಲ್ಲ. ಇವ್ರ ಮಮ್ಮಿ ಎಲ್ಲಿದಾರೋ ಗೊತ್ತಿಲ್ಲ. ಚಾನಲ್ अरे चिंता करते चिंता ಪಾಪ ಗಾಯ್ಸ ಮಗು. ಇಲ್ಲಿರೋ ಆಂಟಿ ಅವರೆಲ್ಲ ಪಾಪ ತುಂಬಾ ಟೆನ್ಷನ್ ಮಾಡ್ಕೊಂತಾ ಇದ್ದಾರೆ. ಪಾಪ ಅದು ಅಲ್ಗುನು ಅದು ರಿಮೂವ್ ಮಾಡ್ತಿಲ್ಲ, ಅದು ಮೇಕಪ್ ಅನ್ನೋದು. ಅವ್ರ ಪೇರೆಂಟ್ಸ್ ಎಲ್ಲಿದಾರೋ ಗೊತ್ತಿಲ್ಲ. వాళ్ళ పేరెంట్స్ ఎక్కడ ఉన్నారు? వీడియో खूब बुलाए तो वो बच्चे नहीं आए तो हमारे को क्या बोलते హిందీ అర్థమైతే మీకు చెప్పండి ఏదో ఒకటి పిలుస్తుంది కానీ రావట్లేదని చెప్పండి. मैं उनको जब से बुलाया तो उनके मर्जी से ಅವ್ರ ಅಮ್ಮ ಹೇಳ್ತಿದೆ ರಿಮೂವ್ ಮಾಡಿ ಅಂತ ಹೇಳ್ತಿದ್ರು. जब से मैं उनको पूछता है वो जाके वो किसका बच्ची है? ये किसका बच्ची है? अरे इसे ना उसको कोर्ट में ले ली, फिर इसको कहीं उधर बिठा क्या टाइम हो चढ़ गया क्या मार के टाइम लिए हो रहा? कर ले अगर वो था के उसे क्या करती तू? पूछ के देखो हाँ? उसको मैं जब से देख रही हूँ उसको डरा रही थी। वो पूछ के करके बैठ गए उधर तू बैठना उसके जगह में, तू बैठ के देखना। तो तुम्हारा दुकान ले लो उसको, ज्यादा हमको बात करो, ले लो उसको, हाँ ले लो उसको। ऐ देखना हिम्मत का हाथ ने वहाँ पे खड़ मिले ये वाला ने अंदर डेढ़ तो अंటుంది ఆ పిల్లి పని పడుతుంది. ఆ గెటప్ వేసుకుంటే అక్కడ ఎక్కువ కింద పెట్టుకొని माँ का इसमें बेटे देखो तुम ही सुन रहे ना बेटा बेटे कितना हो करके बेटी हो नस्तिक लेके बिठाना प्यार से। ಪಾಪ ಅದು ಸಿಕ್ಕಾಪಟ್ಟೆ ಎದ್ರುಕೊಂಡಿದೆ ಅನ್ಸುತ್ತೆ ಗೈಸ್. ಅದಕ್ಕೋಸ್ಕರನೇ ಅವ್ರ ಅಮ್ಮ ಹೇಳ್ತಿದ್ರು ಬರ್ತಾ ಇಲ್ಲ, ಅದು ಕುತ್ಕೊಂತಾ ಇಲ್ಲ. ಇಷ್ಟು ಜನ ಪಾಪ ಹೇಳ್ತಾ ಇದ್ದಾರೆ, ಅಲ್ಗೂ ಅದು ಕೇಳ್ತಾನೆ ಇಲ್ಲ ಮಗು. ಅವ್ರು ಹೇಳ್ತಾ ಇದಾರೆ ಏನ್ ಈ ತರ ಇದ್ ಮಾಡ್ತೀರಾ ಅಂತ. मालूम मुझे मालूम है तो फिर जाके बैठना, लोगों को क्यों तकलीफ दे रहे? हमारा बच्चा है माँ तुम्हारे का क्या जा रहा हम बोल रहे हैं, क्या नीचे गिरे तो क्या नीचे गिरे तो पूछा उसको कौन बिठाया बोल ನಿಮ್ಗೆ के ಹಿಂದಿ ಅರ್ಥ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. बोले क्या नहीं बोल रहे क्या एक बार बोले क्या शांत बहरे है क्या दादा ऊपर के डाल रहा बहुत मतलब क्या कर मिलता చెప్పేసాను ఇంకా వెళ్ళిపోవాలి. ಜಾಸ್ತಿ ಓವರ್ ಆಕ್ಷನ್ ಮಾಡ್ತಿದ್ದಾರೆ. నేను అలా అనట్లేదు. ఇగో మన మన వాళ్ళ దగ్గర కాన్సెప్ట్ ఓకే నో ప్రాబ్లం. తెలిసిన చేసుకుంటే ಎದಕ್ ರಾದು ಪಾಪ ಇವರು ಈ ತರ ಹೊಟ್ಟೆ ಪಾಡಿಗೆ ಈ ತರ ಮಾಡ್ಕೊಳ್ಳಿ, ಬಟ್ ಬೇಡ ಅನ್ನೋದಿಲ್ಲ. ಆ ಮಗುಗೆ ಆ ತರ ಎಲ್ಲ ಡ್ರೆಸ್ ಹಾಕೊಂಡು ಇದೆಲ್ಲ ಕುಂಡ್ರಿಸಿದ್ರೆ ಯಾವ ತರ ಇರುತ್ತೆ ಹೇಳಿ. ಆ ಮಗು ಪಾಪ ಕಣ್ ತಿರುಗು ಬಿದ್ದೋಗ್ತಾ ಇದೆ ಅಷ್ಟೊಂದೆಲ್ಲ ಮೇಕಪ್ ಹಾಕಿ. ಇವರೆಲ್ಲ ಬಂದ್ಬಿಟ್ಟು ಈ ತರ ಹೇಳ್ತಾ ಇದಾರೆ, ಬಟ್ ಅಲ್ಗೂ ಅವ್ರ ಮಮ್ಮಿ ಕೇಳಿದ ಇಟ್ಸ್ ಓಕೆ ನೋ ಪ್ರಾಬ್ಲಮ್. ಅವ್ರು ತುಂಬಾ ಸೀರಿಯಸ್ ಆಗಿ ನನ್ ಮಕ್ಕನೇ ನೋಡ್ತಾರೆ ಗೈಸ್, ತುಂಬಾ ಸೀರಿಯಸ್ ಆಗಿ ನನ್ ಮಕ್ಕನೇ ನೋಡ್ತಾರೆ. ಏಕೆ ಅಂದ್ರೆ ಅದು ಚಿಕ್ಕ ಮಗು ಅಲ್ವಾ, ಅವ್ರೇನೋ ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕೊಂತಾರೆ, ಅದಕ್ಕೆಲ್ಲ ನೋ ಪ್ರಾಬ್ಲಮ್. ಬಟ್ ಆ ತರ ಎಲ್ಲ ಹಾಕಿ ಕುಂಡ್ರಿಸ್ಬಾರ್ದು, ಅದು ತುಂಬಾ ತಪ್ಪು. ಯಾಕೆ ಅಂದ್ರೆ ಅವ್ರ ಹುಡುಗಿಗೆ ಆಗ್ತಾ ಇಲ್ಲ, ನಿದ್ದೆ ಬರ್ತಿದೆ. ಅಲ್ಲಿರೋ ಆಂಟಿ ಅವರೆಲ್ಲ ಹೇಳ್ತಿದ್ದಾರೆ. ಮೇ ಬಿ ನಾನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನೋಡಿ, ಅದ್ರಲ್ಲಿ ಹಿಂದಿ ಇದೆ, ನಂಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಅರ್ಥ ಆದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್, ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ. ಬಟ್ ಈ ತರ ಎಲ್ಲ ಮಾಡಬಾರ್ದು ಅಲ್ವಾ. ಹುಡುಗಿ ಬಿದ್ದೋಗ್ತಾ ಇದೆ, ಹುಡುಗಿ ಇಷ್ಟಕ್ಕೂ ಅವ್ರ ಅಮ್ಮನ ಮಾತು ಕೇಳ್ತಾನೆ ಇಲ್ಲ. ಅಲ್ಗುನು ಹುಡುಗಿ ಏನು ಇಲ್ಲ ನಿಲ್ತ್ಕೊಂತಾನೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಹುಡುಗಿ ಪಾಪ ಅದೆಷ್ಟು ಭಯ ಇಕ್ಸಿದಾರೆ ಏನೋ ಗೊತ್ತಿಲ್ಲ ಅವ್ರ ಅಮ್ಮ ಆದ್ರೆ. ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್. ಮತ್ತೆ ಅವ್ರ ಜನ ಎಲ್ಲ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಬುದ್ಧಿ ಮಾತು ಹೇಳಿ ಕಳ್ಸಿದಾರೆ. ಸೊ ಇನ್ನೇನು ಮಾಡಕ್ ಆಗೋದಿಲ್ಲ ಅಷ್ಟೇ ಅಲ್ವಾ ಗೈಸ್. ಸೊ ಗೈಸ್ ನಾನಂದ್ರೆ ಈಗ ಮನೆಗೆ ಬಂದ್ಬಿಟ್ಟೆ. ಸೊ ನೀವು ನೋಡ್ಬೋದು ಅದು ಚಿಕ್ಕ ಮಗು ಪಾಪ ಹನುಮಂದು ವೇಷ ಹಾಕಿದೆ, ತುಂಬಾ ಮೇಕಪ್ ಎಲ್ಲ ಆಗಿದೆ ಅಲ್ವಾ. ಸುಮಾರು ಹೊತ್ತಿಂದ ಇರುತ್ತೆ ಮೇ ಬಿ ಅದು, ಅದಕ್ಕೋಸ್ಕರ ಅದಕ್ಕೆ ತುಂಬಾ
ಏನೋ ಕಣ್ತಿರ್ಗಾಗಿ ಬಿದ್ದೋಗ್ತಾ ಇದೆ. ಅವ್ರ ಅಮ್ಮ ಪಾಪ ಎಷ್ಟು ಭಯ ಇಟ್ಟಿದೋ ಏನೋ ಗೊತ್ತಿಲ್ಲ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಹೇಳ್ತಾನೆ ಇದ್ದಾರೆ, ಹೋಗು ಹೋಗು ಮಮ್ಮಿ ಹತ್ರ ಬೇಕಾದ್ರೆ ನಾವು ದುಡ್ಡು ಕೊಡ್ತೀವಿ, ಏನ್ ಬೇಕು ಹೇಳು ಊಟ ಕೊಡಿಸ್ತೀವಿ ಅಂತ ಹೇಳ್ತಿದ್ರು. ಆ ಮಗು ಕೇಳ್ತಿಲ್ಲ. ಬೇಕಾದ್ರೆ ನೀವು ಕೇಳಿ, ಅದನ್ನ ನಾನು ಹಿಂದಿಯಲ್ಲಿ ಹಾಕಿದ್ದೀನಿ. ಅವ್ರು ಹಿಂದಿಯಲ್ಲಿ ಮಾತಾಡಿದಾರಲ್ವಾ ಅದಕ್ಕೋಸ್ಕರ. ಸೊ ನಾನು ಅಲ್ಲಿ ಆಲ್ರೆಡಿ ಕೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಗೈಸ್, ಆಕ್ಚುಲಿ ನಾನು ಹೋಗ್ತಾ ಇರ್ಲಿಲ್ಲ ಅಲ್ಲಿಗೆ, ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಹಂಗೆ ಹಿಂಗೆ ಬರ್ತಾ ಇದ್ದಾಗ ಸುಮ್ಮನೆ ಹಂಗೆ ವಿಡಿಯೋ ತಗೊಂಡೆ. ಆಕ್ಚುಲಿ ನಾನು 4 ಡೇಸಿಂದ ನಾನು ಆಫೀಸ್ಗೆ ಹೋಗಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿಲ್ಲ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಆದ್ರೆ ನೀವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಮೇ ಬಿ ಇಲ್ಲಿವರೆಗೂ ನೀವು ನೋಡಿದೀರ ಅಂತ ನಾನು ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಅಂಡ್ ನಾನೀಗ ಬಂದಿದ್ದೀನಲ್ಲ, ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಮತ್ತೆ ಮಲಗ್ತೀನಿ. ಸೊ ಗುಡ್ ನೈಟ್. Thank you for watching.